ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಮಕ್ಕಳೇ ಈ ದೇಶದ ಆಸ್ತಿ, ಇವರನ್ನೇ ಅಸೆಟ್. ಮಕ್ಕಳನ್ನ ಹೆಂಗೆ ಬೆಳೆಸಬೇಕು, ಹೇಗೆ ಅವನ್ನ ಒಂದು ಸಮಾಜದಲ್ಲಿ ಒಂದು ಮೈನ್ ಸ್ಟ್ರೀಮ್ ತರಬೇಕು ಅನ್ನೋದು ಆಯೋಗದ ಒಂದು ಕಾಳಜಿ ಇದೆ. ಹಾಗಾಗಿ ನಾವು ರೈಟ್ ಟು ಎಜುಕೇಷನ್ ಆಕ್ಟ್ ಇರ್ಬೋದು, ಚೈಲ್ಡ್ ಪ್ರೊಟೆಕ್ಷನ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಶಾಲೆ ಯಾರೇ ನಡೆಸಲಿ ಕರ್ನಾಟಕ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ 2016 ಇದೆ. ಅದು ಮಕ್ಕಳಿಗೆ ಸುರಕ್ಷಿತವಾದಂಥ ವ್ಯವಸ್ಥೆ ಇರಬೇಕು. ಮಕ್ಕಳನ್ನ ಯಾರು ಕೂಡ ಅಬ್ಯೂಸ್ ಮಾಡೋದೇ ಆಗಲಿ ಅಥವಾ ಅವರಿಗೆ ತೊಂದರೆ ಮಾಡೋದೇ ಆಗಲಿ ಅಂಥದ್ದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಮಕ್ಕಳಿಗೆ ಪಾಠ ಇರ್ಬೋದು ಅಥವಾ ಊಟದ ವ್ಯವಸ್ಥೆ ಇರ್ಬೋದು, ಆಟದ ವ್ಯವಸ್ಥೆ ಇರ್ಬೋದು, ಇದೆಲ್ಲವೂ ಕೂಡ ನಿಯಮಾನುಸಾರ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಲಿಕ್ಕೆ ಒಂದು ಸರ್ಕಾರಿ ಶಾಲೆ, ಖಾಸಗಿ ಶಾಲೆ, ಹಾಸ್ಟೆಲ್ ಮತ್ತು ಹಾಸ್ಪಿಟಲ್ಗಳು ಈ ಥರ ಎಲ್ಲೆಲ್ಲಿ ಮಕ್ಕಳುಗಳಿಗೆ ಸರ್ವಿಸ್ ಸಿಗಬೇಕು ಅದೆಲ್ಲ ಸೆಂಟರ್ಸ್ನೂ ಕೂಡ ಇವತ್ತು ನಾವು ಬಳ್ಳಾರಿನಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಒಂದು ವೀಕ್ಷಣೆ ಆದ ಮೇಲೆ ಜಿಲ್ಲಾಧಿಕಾರಿಗಳು, CEO, SP ಅವರ ನೇತೃತ್ವದ ಒಂದು ಸಭೆ ಇದೆ, ರಿವ್ಯೂ ಮೀಟಿಂಗ್ಸ್ ಇದೆ. ಹಾಗೆ ಜಿಲ್ಲೆ ಎಲ್ಲ 35 ಇಲಾಖೆ ಅಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೇರ್ತಾರೆ. JP ಅಲ್ಲಿ ಮೀಟಿಂಗ್ ಇದೆ. ಆ JP ಹಾಲ್ನಲ್ಲಿ ಈ ಥರ ನ್ಯೂನತೆಗಳೆಲ್ಲ ಪ್ರಸ್ತಾಪ ಆಗುತ್ತೆ. ಎಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಮುಂದಿನ ದಿವಸದಲ್ಲಿ ಯಾವುದೇ ಮಕ್ಕಳಿಗೆ ಸಮಸ್ಯೆಗಳಿಲ್ಲದಾಗೆ ಮಕ್ಕಳಿಗೆ ಏನು ಸಿಗಬೇಕು ಆ ಸವಲತ್ತನ್ನು ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಅದಕ್ಕಾಗಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ನಾವೆಲ್ಲ ಸದಸ್ಯರ ಜೊತೆ ಬೇರೆ ಬೇರೆ ಇದಕ್ಕೆ ಹೋಗಿದ್ದಾರೆ. ಹಾಸ್ಪಿಟ್ಲ್ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಹಾಸ್ಟೆಲ್ಸ್ ಇರ್ಬೋದು, ಎಲ್ಲ ಕಡೆ ಬೇರೆ ಬೇರೆ ಒಂದು ಟೀಮಲ್ಲಿ ವಿಸಿಟ್ ಆಗ್ತಾ ಇದೆ. ಸೊ ನಾವು ಕೂಡ 4-5 ಸಂಸ್ಥೆಗಳನ್ನು ಮತ್ತು ಇದನ್ನು ಭೇಟಿ ಮಾಡ್ತಾ ಇದ್ದೀವಿ. ಇದು ಮುಖ್ಯ ಉದ್ದೇಶ, ನಾವೇನು ನ್ಯೂನತೆಗಳನ್ನು ಕಾಣ್ತಿಲ್ಲ. ಇದು ಒಂದು ಶಾಲೆ ನಾವು ನೋಡಿರ್ಬೋದು, ಆದರೆ ಉಳಿದಂಥ ಎಲ್ಲ ಶಾಲೆನಲ್ಲೂ ಇದೇ ಥರ ಸಮಸ್ಯೆಗಳಿರ್ತಾರೆ. ಹಾಗಾಗಿ ಅದೊಂದು ಪಾಲಿಸಿ ತರುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಂದ ಮತ್ತು CEO ಕಡೆಯಿಂದ ಆದೇಶವನ್ನು ಕೂಡ ಹೊರಡಿಸಿ ನಿಯಮಾನುಸಾರವನ್ನು ಅವರು ಪಾಲಿಸಬೇಕು. ಒಂದು ವೇಳೆ ನಿಯಮಾನುಸಾರ ಮತ್ತು ಅವರು ಪಾಲಿಸಿಲ್ಲ ಅಂತಂದರೆ ಅವರ ಒಂದು ಮಾನ್ಯತೆಯನ್ನು ರದ್ದುಪಡಿಸುವಂಥ ಪ್ರಯತ್ನ ನಾವು ಖಂಡಿತ ಮಾಡ್ತೇವೆ. ಈ ದಿಕ್ಕಿನಲ್ಲಿ ಆಯೋಗ ನಿನ್ನೆಯಿಂದ ಇವತ್ತಿನ ಸಂಜೆವರೆಗೂ ಕೂಡ ಬಳ್ಳಾರಿ ಜಿಲ್ಲೆಯ ಒಂದು ಅಧ್ಯಯನ ಆಗುತ್ತೆ. ಅಧ್ಯಯನ ಆದ ನಂತರದಲ್ಲಿ ಉಳಿದಂತೆ ಹೇಗೆ ಇವರು ಪ್ರಿವೆನ್ಷನ್ ಮಾಡಬೇಕು ಅದರ ಬಗ್ಗೆ ಆದಂಥ ಒಂದು ನಿರ್ಣಯಗಳನ್ನು ಕೂಡ ನಾವು ಖಂಡಿತ ಕೊಡ್ತೀವಿ. ಅದಕ್ಕಾಗಿ ನಾವು ಇವತ್ತು ಈ ಭೇಟಿಯನ್ನು ಮಾಡ್ತೀವಿ. ಕಂಡೀಷನ್ ಇಲ್ಲ, ಬಸ್ಸು ಕೂಡ ಕಂಡೀಷನ್ ಕೂಡ ಇಲ್ಲ ಸರ್. ಬಸ್ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಈ ಶಾಲೆನ ಮಾಡಲಿಕ್ಕೆ ಇವರಿಗೆ ಸಂವಿಧಾನದ ಹಕ್ಕಿದೆ. ಸಂಸ್ಥೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸಂವಿಧಾನ ಅಧಿಕಾರ ಕೊಟ್ಟಿದೆ. ಆದರೆ ಇವರು ಇಂಪ್ಲಿಮೆಂಟ್ ಮಾಡುವಾಗ ಪ್ರೊಸೀಜರನ್ನು ಅಳವಡಿಸ್ತೀವಿ. ಆ ಪ್ರೊಸೀಜರ್ಸ್, ಈ ಉದಾಹರಣೆಗೆ ಟ್ಯೂಷನ್ ಮಾಡಲಿಕ್ಕೆ ಅವಕಾಶ ಇದೆ. ಟ್ಯೂಷನ್ ಮಾಡಬೇಕಾದ್ರೆ ಕರ್ನಾಟಕ ಟ್ಯೂಷನ್ ಟ್ಯುಟೋರಿಯಲ್ ಆ್ಯಕ್ಟ್ 2001 ಪ್ರಕಾರ ಕಂಪಲ್ಸರಿ ಟ್ರೈನಿಂಗ್ ಲೈಸೆನ್ಸ್ ತಗೊಂಡು ಯಾವ ಟೈಮಲ್ಲಿ ಬರ್ತಾರೆ, ಎಷ್ಟು ಮಕ್ಕಳು ಬರ್ತಾರೆ, ಅಟೆಂಡೆನ್ಸು, ಯಾರು ಪಾಠ ಮಾಡ್ತಾರೆ, ಯಾರು ಕೋಚಿಂಗ್ ಕೊಡ್ತಾರೆ, ಇದೆಲ್ಲವೂ ಕೂಡ ಆ ಸುತ್ತಲೊಳಗೆ ಇರಬೇಕು. ಈ ಕಂಡೀಷನ್ಸನ್ನು ಇಟ್ಕೊಂಡು ಮಾಡಬೇಕಾಗುತ್ತೆ. ಸುಮ್ಮನೆ ಯಾರು ಕೋಚಿಂಗ್ ನಡೆಸೋದಿಲ್ಲ, ಅದು ಕೂಡ ಇವತ್ತು ಇಲ್ಲಿಗಲ್ ಇದೆ. ಅನೇಕ ಕೋಚಿಂಗ್ ಸೆಂಟರ್ಗಳಲ್ಲಿ ಮಕ್ಕಳ ಮೇಲೆ ಅಬ್ಯೂಸ್ ಆಗಿದೆ. ಮಕ್ಕಳಿಗೆ ಸರಿಯಾಗಿ ಬರೀ ಫೀಸ್ ವಸೂಲಿ ಮಾಡೋದಲ್ಲೇ ಅದಲ್ಲದೆ ಅವ್ರಿಗೆಲ್ಲ ನಾವು ಅದನ್ನು ನಿಯಮಾನುಸಾರ ನಡೆಯಲಿಲ್ಲ ಅಂದರೆ ಅದನ್ನು ಮುಚ್ಚಂಥ ಪ್ರಯತ್ನ ಕೂಡ ನಾವು ಆದೇಶ ಕೊಡ್ತೇವೆ. ಖಂಡಿತ ಆದೇಶ ಕೊಡ್ತೇವೆ. ಇಲ್ಲಿ ಕೂಡ ನಾನು ನೋಡಿದ್ದೀನಿ, ಯಾರೋ ಕೆಲವರು 2-3 ಜನದ್ದು ಇವರು ಪೊಲೀಸ್ ಎನ್ಕ್ವೈರಿ ಮಾಡಿಸಿದ್ದಾರೆ. ಯಾರ್ಯಾರು ಪ್ರೈವೇಟ್ ಶಾಲೆಗಳು, ಪ್ರೈವೇಟಲ್ಲಿ ಮಕ್ಕಳುಗಳನ್ನು ನೋಡುವಂಥ ಯಾವುದೇ ಇಲಾಖೆಗಳು, ಸಂಸ್ಥೆಗಳಿದ್ರು ಕೂಡ ಅವರು ಕಂಪಲ್ಸರಿ ಪೊಲೀಸ್ ವೆರಿಫಿಕೇಷನ್ ಮ್ಯಾಂಡೇಟ್ ಮಾಡಿಸ್ಲೇಬೇಕು. ಎಲ್ಲಿಂದ ಅಂದರೆ P1 ಇಂಟು ಪ್ರಿನ್ಸಿಪಲ್. ಯಾಕೆ ಅಂತಂದರೆ ಯಾರೋ ಒರಿಸ್ಸಾದಿಂದ, ಬಿಹಾರಿಂದ ಬರ್ತಾರೆ, ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ ಅಂದ್ಬಿಟ್ಟು ಇಲ್ಲಿ ಇಂಗ್ಲೀಷ್ ಬರ್ತಾ ಇದೆ ಅಂತ ಅವ್ರನ್ನ ಅಪಾಯಿಂಟ್ ಮಾಡ್ಕೊತಾರೆ. ಅವನಲ್ಲಿ ಏನು ಪ್ರೋತ್ಸಾಹ ಮಾಡಿದಾನ ಅಥವಾ ಸಮಸ್ಯೆ ಮಾಡಿದಾನ, ಕ್ರೈಮ್ ಇದಾನ, ಒಳ್ಳೆಯನಿದಾನ, ಕೆಟ್ಟನಿದಾನ ಅನ್ನೋದನ್ನು ಪೊಲೀಸ್ ವೆರಿಫಿಕೇಷನ್ ತಗೋಬೇಕು, ಮಾನಿಟರಿಂಗ್ ಮಾಡಬೇಕು. ಈಗ ಅದಕ್ಕೆ ನಾವು ಹೇಳಿದ್ದೀವಿ, ಇವತ್ತು ಕಂಪ್ಲೀಟ್ ಎಲ್ಲ DDPIಗಳಿಗೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಅವ್ರಿಗೆ ನಾವು ನೋಟಿಫಿಕೇಶನ್ ಮಾಡಬೇಕು. ಇದು ಕೇಸು ಇದೆ, ಸೋಮಟ ಕೇಸು ಕೂಡ ನಾವು ತೊಗೊಂಡಿದ್ದೀವಿ. ಅನೇಕ DDPIಗಳು ಈಗ ಬಂದು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಈಗ ನೋಟಿಸ್ ಕೊಡ್ತಾ ಇದ್ದಾರೆ, ವೆರಿಫಿಕೇಷನ್ ಮಾಡ್ತಾರೆ. ಡ್ರೈವರ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಎಲ್ಲರದ್ದು ಒನ್ಸ್ ಇನ್ 3 years 3 ವರ್ಷಕ್ಕೊಮ್ಮೆ ಅವರು ನಾವು ಇದು ಮಾಡಬೇಕು. ಯಾಕಂದರೆ ಸರ್ಕಾರಿ ಇಲಾಖೆನಲ್ಲೂ ಕೂಡ ಸರ್ಕಾರಿ ನೌಕರಿಗೂ ಕೂಡ ಪೊಲೀಸ್ ವೆರಿಫಿಕೇಷನ್ ಇದೆ. ಎಲ್ಲರಿಗೂ ಕೂಡ ಪೊಲೀಸ್ ವೆರಿಫಿಕೇಷನ್ ಮಾಡೇ ಇವತ್ತು ಸರ್ಕಾರದ ಅಧಿಕಾರಿಗಳನ್ನು ಆಯ್ಕೆ ಮಾಡ್ತಾರೆ. ಖಾಸಗಿನಲ್ಲೂ ಅಷ್ಟೇ, ಮಕ್ಕಳು ಎಲ್ಲೆಲ್ಲಿ ಇರ್ತಾರೆ ಎಕ್ಸ್ಪ್ರೆಸ್ಲಿ ಅಲ್ಲಿ ಕಂಪಲ್ಸರಿಯಾಗಿ ನಾವು ಈ ಪೊಲೀಸ್ ವೆರಿಫಿಕೇಷನ್ ಮಾಡ್ತೀವಿ. ಜೂನಿಯರ್ ಪೊಲೀಸ್ ಇದೆ. ಮಕ್ಕಳ ವಿಷಯವನ್ನು ನೋಡಲಿಕ್ಕೆ ಅಕ್ರಾಸ್ ಇಂಡಿಯಾ ದೇಶಾದ್ಯಂತ ಪ್ರತಿ ಸ್ಟೇಷನಲ್ಲಿ ಒಬ್ಬರು ಜೂನಿಯರ್ ಚೈಲ್ಡ್ ವೆಲ್ಫೇರ್ ಆಫೀಸರು ಮತ್ತು ಒಂದು WPC
ಪ್ರತಿ ಸ್ಟೇಷನಲ್ಲೂ ಮಕ್ಕಳು ವಿಷಯ ನೋಡಲಿಕ್ಕೆ ಇದ್ದಾರೆ, ಅವರು ಕೂಡ ನೋಡ್ತಾರೆ. ಮತ್ತು ಮಕ್ಕಳಿಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಹದಿಹರೆಯದ ಮಕ್ಕಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಅಡಲ್ಸೆಂಟ್ ಚಿಲ್ಡ್ರನ್ಸ್ಗೆ ತರಬೇತಿಗಳನ್ನು ಕೊಡಬೇಕು, ಅವೇರ್ನೆಸ್ ಮಾಡಬೇಕು. ಮತ್ತು ಯಾವ್ದಾದ್ರು ಸಮಸ್ಯೆಗಳಾಗ್ತಾ ಇದೆ ಮಕ್ಕಳನ್ನ ಇಂಟ್ರ್ಯಾಕ್ಟ್ ಮಾಡಬೇಕು, ಅವ್ರದ್ದೇನಾದ್ರು ಫೀಡ್ಬ್ಯಾಕ್ ಬಂದರೆ ಅದನ್ನು ಪ್ರಿನ್ಸಿಪಲ್ ಅಡ್ರೆಸ್ ಮಾಡಬೇಕು, ಎಲ್ಲವನ್ನೂ ಕೂಡ ಮಾಡಬೇಕು. ಕೇವಲ ಬರೀ ಫೀಸ್ ಕಲೆಕ್ಟ್ ಮಾಡಿ ಇದು ನಡೆಸೋದಲ್ಲ, ಕೇವಲ ಆಡು ಕುರಿ ದನ ಮೇಕರ ಮಾಡ್ತಾ ಇಲ್ಲ. ಮಕ್ಕಳನ್ನ ಮಕ್ಕಳಾಗಿ ನೋಡಬೇಕು. ಅವರ ಒಂದು ಸಮಗ್ರ ಬೆಳವಣಿಗೆ ಬಗ್ಗೆ ಕೂಡ ಸಂಸ್ಥೆಗಳಿಗೆ ಮತ್ತು ನೌಕರರಿಗೆ ಆಸಕ್ತಿ ಇದೆ. ಸರ್ ಫೀಸ್ ಕಟ್ಟಿಲ್ಲ ಅಂತ ಏನಿದೆ, ಕೆಲವು ಸ್ಕೂಲಲ್ಲಿ ಎಕ್ಸಾಮ್ ಕೂಡ ಬರ್ಸಿಲ್ಲ ಸರ್, ಹೊರಗಡೆ ಕೂಡ್ಸಿರೋ ಈ ಥರ ಪ್ರಕರಣಗಳು ನಡೆದಿದೆ. ಮಕ್ಕಳಿಗೆ ಸಂಬಂಧ ಇಲ್ಲ, ಬೇಕಾದ್ರೆ ಅವ್ರ ಪೇರೆಂಟ್ಸ್ ಹತ್ರ ಹೆಂಗೆ ವಸೂಲಿ ಮಾಡ್ಕೊತಾರೋ ಅದು ಅವರು ಬಿಟ್ಟಿದ್ದು. ಮಗುವಿನಿಂದ ಫೀಸ್ ತಂದುಕೊಡ್ತೀವಿ. ಒಂದು ವೇಳೆ ಫೀಸ್ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕಾಗಿ ಎಕ್ಸಾಮ್ ಬರ್ಸದೇ ಇರೋದು, ಅಡ್ಮಿಷನ್ ಟಿಕೆಟ್ ಹೋಲ್ಡ್ ಮಾಡೋದು, ಶಾಲೆಯಿಂದ ಆಚೆ ನಿಲ್ಲಿಸೋದು, ಕಾರ್ಪೊರೇಟ್ ಪನಿಷ್ಮೆಂಟ್ ಕೊಡೋದು, ಸ್ಟಿಗ್ಮಾ ಮಾಡೋದು, ಇದು ಯಾವ್ದು ಮಾಡಲಿಕ್ಕೂ ಕೂಡ ಯಾರಿಗೂ ಅಧಿಕಾರ ಇಲ್ಲ. ಮಗುವಿನ ವಿಷಯ ಬಿಟ್ಬಿಡ್ಬೇಕು. ಅವ್ರು ವಸೂಲಿ ಮಾಡಲಿಕ್ಕೆ ಅಪ್ಪ ಅಮ್ಮನ ಹತ್ರ ಏನು ಬೇಕಂದ್ರೆ ಕ್ರಮ ತಗೊಳ್ಬೇಕು, ಅದಕ್ಕೆ ಅವ್ರಿಗೆ ಅಧಿಕಾರ ಇದೆ. ಯಾರು ಫ್ರೀ ವಸೂಲಿ ಕೇಳಲ್ಲ. ಮತ್ತು ಆರ್ ಟಿ ನಲ್ಲಿ ಬಂದಂಥ ಮಕ್ಕಳುಗಳ ಹತ್ರ ವಸೂಲಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಕೆಲವು ಮಕ್ಕಳುಗಳನ್ನು ಆರ್ ಟಿ ಕೆಳಗಡೆ ಇರ್ತಾರೆ ಸರ್. ಆಮೇಲೆ ಬಸ್ನಲ್ಲಿ ಓವರ್ಲೋಡ್ ಆಗ್ತಾರೆ ಸರ್, ಭಾಳ ಜನ ಸ್ಟೂಡೆಂಟ್ಗಳು ಆಗ್ತಾರೆ. ಅದು ಕೂಡ ಇವತ್ತು ನೋಡ್ತಾ ಇದ್ದೀವಿ. ನೀವೇನು ಬಸ್ನಲ್ಲಿ ಈಗ ನಾವು ಇವತ್ತು KSRTC ಕರಿತೀವಿ, ಬಸ್ನ ಡ್ರೈವರು ಮತ್ತು ಕಂಡಕ್ಟರ್ಗಳು ಮಕ್ಕಳ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು, ಈ ಬಸ್ ಸ್ಟ್ಯಾಂಡಲ್ಲಿ ಕೂಡ ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಬರೀಬೇಕು. ಇದೆಲ್ಲವನ್ನು ಕೂಡ ನಾವು ಅಡ್ರೆಸ್ ಮಾಡ್ತೀವಿ. ಅಲ್ಲ ಸರ್, ಈ ಖಾಸಗಿ ಶಾಲೆಯವರು ಸರ್ ಭಾಳ ಜನ ಓವರ್ಲೋಡ್ ಆಗ್ತಾರೆ ಸರ್. ಓವರ್ಲೋಡ್ ಆಗ್ಬಾರ್ದು. ಅದನ್ನು ಕೂಡ ನಾವು ಅದನ್ನ ಆರ್ ಟಿ ಒ ಮಾತಾಡ್ತೀವಿ. ಆರ್ ಟಿ ಒ ಇರ್ತಾರೆ, ದೆನ್ ಆಮೇಲೆ ಇವ್ರು ಇರ್ತಾರೆ, ನಮ್ಮ ಪೊಲೀಸ್ ಇರ್ತಾರೆ. ಮತ್ತು ಆ ಡ್ರೈವರ್ನ ನಿರ್ಲಕ್ಷ್ಯತನ, ಓವರ್ ಸ್ಪೀಡ್ ಇರ್ಬೋದು, ಮೊಬೈಲ್ ನೋಡ್ಕೊಂಡು ಡ್ರೈವ್ ಮಾಡೋದಿರ್ಬೋದು, ಲೈಸೆನ್ಸ್ ಇಲ್ಲದೆ ಇರ್ಬೋದು, ಗಾಡಿ ಕಂಡೀಷನ್ಸ್ ಇಲ್ಲದೆ ಇರ್ಬೋದು, ಇದೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿಲ್ಲ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.